ಇತ್ತ ಇದೇ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾರೆ. ಸುಳ್ಳನ್ನ ಎದುರಿಸುವ ಧೈರ್ಯ ನನಗೆ ಮೊದಲಿಂದಲೂ ಇದೆ, ಹಾಗಾಗಿನೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿ ಉಳಿದಿದ್ದೇನೆ. ಮೈಸೂರಿನಲ್ಲಿ ನಾಡಿದ್ದು ಸಮಾವೇಶ ಮಾಡ್ತೀವಿ, ಬಿಜೆಪಿಗರ ಅಕ್ರಮವನ್ನ ಬಿಚ್ಚಿಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಸಿದ್ದರಾಮಯ್ಯ. ಅವರ ಮಾತು ನಿಮ್ಮ ಮುಂದೆ. ಸುಳ್ಳುಗಳನ್ನೆಲ್ಲ ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ ನಮಗೆ. ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕದು, ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ. ಸರ್, ಅವ್ರ ಮೇಲೆ ತನಿಖೆಗಳು ಯಾವ ಹಂತದಲ್ಲಿ ಬಂದಿರುತ್ತೆ? ಬಿಜೆಪಿ ಎಲ್ಲ ಹೇಳ್ತೀನಿ ನಾಳೆ. ನಾಡಿದ್ದು ಪ್ರಸ್ತಾಪ ಮಾಡಿದ್ದೆ. ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಅವತ್ತು ಹೇಳ್ತೀನಿ ನಾನು. ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, 18-20 ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳನ್ನೆಲ್ಲ. ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳೋಕ್ಕೆ, ಹೆಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟೆ. ಇಲ್ಲದ್ರೆ ಪ್ರೆಸ್ಗೆ ಹೇಳ್ತಿದೆ ಎಲ್ಲನೂ. ಹಾಗಾದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋಕೆ ಯಾಕೆ ವಿಳಂಬ ಮಾಡ್ತಿದ್ದಾರೆ ರಾಜ್ಯಪಾಲರು? ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ನೀಡೋಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ರಾಜ್ಯಪಾಲರು. ಆತುರಾತುರದಲ್ಲಿ ಅನುಮತಿಯನ್ನ ನೀಡಿ ನಂತರದಲ್ಲಿ ಪೇಚಿಗೆ ಸಿಲ್ಕೋದ್ ಬೇಡ, ಕಾನೂನಾತ್ಮಕವಾಗಿ ಪ್ರಶ್ನೆಗಳು ಹೇಳುವಂತೆ ಮಾಡೋದು ಬೇಡ ಅನ್ನೋ ಕ್ಯಾಲ್ಕುಲೇಷನ್ ರಾಜ್ಯಪಾಲರಾದ ಗೆಹ್ಲೋಟ್ ರವರಿಂದ ಕಾದು ನೋಡುವ ತಂತ್ರವನ್ನ ಅನುಸರಿಸಲಾಗ್ತಾ ಇದೆ. ಆಗಸ್ಟ್ 12ರ ನಂತರ ಪ್ರಾಸಿಕ್ಯೂಷನ್ ಬಗ್ಗೆ ನಿರ್ಧಾರ ಮಾಡ್ತಾರಂತೆ ರಾಜ್ಯಪಾಲರು. ದೆಹಲಿ ಮಟ್ಟದಲ್ಲಿ ಮುಖಭಂಗವನ್ನು ತಪ್ಪಿಸಿಕೊಳ್ಳಿಕ್ಕೆ ಜಾಣ ನಡೆ ಅನ್ನೋ ಮಾತು ಕೇಳೋಕೆ ಸಿಗ್ತಾ ಇದೆ. ಸಂಸತ್ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗೋಗ್ಬಿಡುತ್ತೆ. ಬಿಜೆಪಿಗರು ಅಂದರೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಅನ್ನೋದು ಸಂಸತ್ನಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗೋ ಸಾಧ್ಯತೆ ಇದೆ. ಹೀಗಾಗಿ ಸಂಸತ್ ಅಧಿವೇಶನ ಮುಗಿಯೋವರೆಗೂ ನಿರ್ಧಾರ ಪ್ರಕಟ ಮಾಡೋದಿಲ್ವಾ ರಾಜ್ಯಪಾಲರು? ಅನುಮಾನ ಇದೆ. ಇನ್ನು ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ರಾಜ್ಯಪಾಲರ ಬಗ್ಗೆನೇ ಶಂಕೆ ವ್ಯಕ್ತವಾಗೋ ಸಾಧ್ಯತೆ ಇದೆ. ಕೇವಲ ಇದಕ್ಕೆ ಸಂಸತ್ ಅಧಿವೇಶನ ನಡೆತಿರೋದು ಮಾತ್ರವಲ್ಲ, ಸಂಸತ್ನಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತುತ್ತೆ ಅನ್ನೋದು ಮಾತ್ರವಲ್ಲ, ಗಲಾಟೆ ನಡೆಸುತ್ತೆ ಅನ್ನೋದು ಮಾತ್ರವಲ್ಲ, ಕಲಾಪವೇ ಬಲಿಯಾಗೋ ಮಟ್ಟಿಗೆ ವಿರೋಧ ಪಕ್ಷಗಳು ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ಳೋ ಎಲ್ಲ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಕಾರಣ, ರಾಜ್ಯದಲ್ಲಿ ದೋಸ್ತಿ ಪಾಳೆಯ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಈ ಪಾದಯಾತ್ರೆಯಿಂದ ಪ್ರೆಷರೈಸ್ಡ್ ಆಗಿ, ಅಂದರೆ ಪಾದಯಾತ್ರೆಯ ಒತ್ತಡಕ್ಕೆ ಮಣಿದು ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ರ ರಾಜ್ಯಪಾಲರು ಅನ್ನೋ ಆರೋಪ ಬರೋ ಸಾಧ್ಯತೆ ಕೂಡ ಇದೆ. ಸದ್ಯ ಮೈಸೂರು ಚಲೋ ನಡೆಸ್ತಾ ಇದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು. ದೋಸ್ತಿ ನಾಯಕರ ಒತ್ತಡಕ್ಕೆ ರಾಜ್ಯಪಾಲರೇ ಮಣಿದ್ರು ಅನ್ನೋ ಆರೋಪ ಬರಬಹುದು. ಇದೆಲ್ಲ ವಿಚಾರಗಳನ್ನ ಕೂಡ ಸಮಾಲೋಚಿಸಿ ಸಂಕಷ್ಟಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದಂತಿದೆ ರಾಜ್ಯಪಾಲರು. ಆಗಸ್ಟ್ 12ರ ಬಳಿಕ ಅಷ್ಟೊತ್ತಿಗೆ ಪಾದಯಾತ್ರೆನೂ ಮುಗ್ದಿರುತ್ತೆ, ಸಂಸತ್ ಅಧಿವೇಶನವೂ ಮುಗ್ದಿರುತ್ತೆ. ಅದಾದ ನಂತರದಲ್ಲಿ ಬಹುತೇಕ ರಾಜ್ಯಪಾಲರು ಈ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇವೆಷ್ಟು ರಾಜ್ಯಪಾಲರ ಅಂಗಳದ ವಿಚಾರವಾದ್ರೆ, ಅಂದ್ರೆ ಅಲ್ಲಿ ಮೂಡ ಹಗರಣದ ವಿಚಾರಕ್ಕಾಗ್ತಾ ಇರುವ ಡೆವಲಪ್ಮೆಂಟ್ಸ್ ಆದ್ರೆ, ರೈಟ್, ಇವತ್ತಿನ ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪಾದಯಾತ್ರೆ ಆಗ್ತಾ ಇದೆ. ಆದರೆ ಕಾನೂನಾತ್ಮಕವಾಗಿ ತನಿಖೆ ಎಲ್ಲಿಗೆ ಬಂತು? ರಾಜ್ಯಪಾಲರ ಅಂಗಳಕ್ಕೆ ತಲುಪಿದ್ದ ಚೆಂಡು ಈಗ ಏನಾಗ್ತಿದೆ? ಈ ಪ್ರಶ್ನೆಗೆ ಉತ್ತರ ಕಾದು ನೋಡುವ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ರಾಜ್ಯಪಾಲರು. ಸದ್ಯ ಅಡ್ಡಗೋಡೆ ಮೇಲೆ ದೀಪವಿಟ್ರ ರಾಜ್ಯಪಾಲರು ಕಾದು ನೋಡೋ ತಂತ್ರವನ್ನ ಅನುಸರಿಸ್ತಿರೋದಾದ್ರೂ ಯಾಕೆ ಅನ್ನೋ ಅನುಮಾನ, ಕುತೂಹಲ ಕೆರಳಿಸಿದೆ ರಾಜ್ಯಪಾಲರ ಮುಂದಿನ ನಡೆ. ದೆಹಲಿಯಿಂದ ಬಂದ ದಿನವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡಬಹುದು ಅನ್ನೋ ರೀತಿಯ ಚರ್ಚೆ ಆಗ್ತಾ ಇತ್ತು ರಾಜಕೀಯ ವಲಯದಲ್ಲಿ. ಆದರೆ ದೆಹಲಿಯಿಂದ ಬಂದು 2 ದಿನಗಳಾದರೂ ಕೂಡ ರಾಜ್ಯಪಾಲರು ತಮ್ಮ ಮುಂದಿನ ನಡೆ ಬಗ್ಗೆ ಯಾವುದೇ ರೀತಿ ಸುಳಿವನ್ನ ಕೂಡ ಬಿಟ್ಕೊಟ್ಟಿಲ್ಲ. ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮೂಡ ಹಗರಣ, ಇದರಲ್ಲಿ ತನಿಖೆ ಆಗಬೇಕು ಅಂದ್ರೆ ರಾಜ್ಯಪಾಲರ ನಡೆ ನಿರ್ಧಾರ ಬಹಳ ಮುಖ್ಯ. ರಾಜ್ಯಪಾಲರ ಅಂಗಳವನ್ನ ಈ ಪ್ರಕರಣ ತಲುಪಿದ್ರು ಕೂಡ ಯಾಕೆ ರಾಜ್ಯಪಾಲರು ವಿಳಂಬ ನೀತಿಯನ್ನ ಅನುಸರಿಸುತ್ತಿದ್ದಾರೆ? ಇದರ ಹಿಂದೆ ಕೂಡ ಏನಾದರೂ ಕ್ಯಾಲ್ಕುಲೇಷನ್ ಇದೆಯಾ? ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯರಿಗೆ ಪ್ರಾಸಿಕ್ಯೂಷನ್ ಅಪಾಯ ಫಿಕ್ಸ್. ಕಾದು ನೋಡುವ ತಂತ್ರ ಅನುಸರಿಸುತ್ತಿರುವ ಗೆಹ್ಲೋಟ್.
ಹಗರಣದಲ್ಲಿ ಸಿದ್ದರಾಮಯ್ಯಗೆ ಪೆಟ್ಟು ಕೊಡೋಕೆ ಎಲ್ಲ ಸಿದ್ಧತೆ ಆಗ್ತಿದೆ. ರಾಜ್ಯಪಾಲರ ವೇಟ್ ಅಂಡ್ ವಾಚ್ ತಂತ್ರ ಈ ಕುತೂಹಲಕ್ಕೆ ಪುಷ್ಟಿ ನೀಡ್ತಿದೆ. ಇಷ್ಟು ದಿನ ದೆಹಲಿಯಲ್ಲಿದ್ದ ರಾಜ್ಯಪಾಲರು ಈಗ ಬೆಂಗಳೂರಿನಲ್ಲೇ ಇದ್ರೂ ಯಾವುದೇ ನಿರ್ಧಾರವನ್ನ ಪ್ರಕಟಿಸುತ್ತಿಲ್ಲ. ಪ್ರಾಸಿಕ್ಯೂಷನ್ಗೆ ನೀಡ್ತಾರೋ, ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ತಾರೋ ಅಥವಾ ಎಸ್ಐಟಿಗೆ ವಹಿಸ್ತಾರಾ ಇಲ್ಲ ಸಿಬಿಐಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗೇ ಉಳಿದಿದೆ. ಕಾನೂನು ತಜ್ಞರ ಜೊತೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನಿರಂತರ ಸಭೆಯನ್ನು ನಡೆಸುತ್ತಿದ್ದಾರೆ. ಆದಾಗ್ಯೂ ಇನ್ನೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿರುವ ಟಿಜೆ ಅಬ್ರಾಹಂ ಅನ್ನ ರಾಜಭವನಕ್ಕೆ ಕರೆಸಿಕೊಂಡಿದ್ರು. ಅದೇ ಕೇಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದ್ರು ಅಂತ ಹೇಳಲಾಗ್ತಿದೆ. ರಾಜ್ಯಪಾಲರ ಭೇಟಿಯ ನಂತರ ಮಾತನಾಡಿರುವ ಟಿಜೆ ಅಬ್ರಾಹಂ ಕೂಡ ಅದೇ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ, ಅದು ಕೊಡಬೇಕೋ ಬೇಡೋ ಅನ್ನೋದು ಅವರ ಡಿಸಿಷನ್. ಆದ್ರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ನನ್ನ ಹತ್ರ ಸಾಕಷ್ಟು ಕೇಳಿದ್ರಿ. ಇವತ್ತು ಎಲ್ಲದಕ್ಕೂ ಸಮಜಾಯಿಸಿ ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ಹೇಳಕ್ಕಾಗಲ್ಲ. ನಮ್ಮ ಹತ್ರ ಹೇಳಕ್ಕೂ ಆಗಲ್ಲ, ನಾವು ಕೇಳೋದು ಸರಿಯಲ್ಲ. ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ. ಒಟ್ನಲ್ಲಿ ಮೂಡಾ ಕೇಸ್ನ ಆಳ ಅಗಲ ಎಷ್ಟಿದೆ, ಸಿಎಂ ವಿರುದ್ಧದ ಪ್ರಕರಣ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ತಿಳಿದುಕೊಳ್ಳಲು ಇನ್ನೂ ಒಂದು ವಾರ ಕಾಯಬೇಕು ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ಈ ಅನುಮಾನಕ್ಕೆ ಹಲವು ಕಾರಣಗಳು ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಒಳಗಿರುವ ಬೇಗುದಿ ಬಹಿರಂಗವಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಮೈಸೂರು ಚಲೋ ಪಾದಯಾತ್ರೆ ಸಾಕ್ಷಿಯಾಗ್ತಾ ಇದೆ. ಯಾವ ರೀತಿ ವಿತ್ ಲೀಡರ್ಸ್ ನೇಮ್, ಯಾವ್ಯಾವ ನಾಯಕರ ನಡೆ ಹೇಗೇಗಿದೆ ಅನ್ನೋದರ ಸಮೇತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಮೈಸೂರು ಚಲೋನಲ್ಲಿ ಮೈತ್ರಿ ಪಾಳ್ಯದಲ್ಲೇನೋ ಒಗ್ಗಟ್ಟು ಕಾಣೋಕೆ ಸಿಗ್ತಾ ಇದೆ. ಶುರುವಲ್ಲಿ ಇನ್ಫ್ಯಾಕ್ಟ್ ಈ ಮೈತ್ರಿ ನಡುವೆ ಕೂಡ ಒಗ್ಗಟ್ಟು ಪ್ರದರ್ಶನ ಆಗಲಿಲ್ಲ. ಶುರುವಲ್ಲಿ ನಾವು ಗಮನಿಸಿದ್ವಿ, ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ಬೆಂಬಲವನ್ನೇ ಸೂಚಿಸಿರಲಿಲ್ಲ. ನಂತರದಲ್ಲಿ ಹಾಗೂ ಹೀಗೂ ಹೈಕಮಾಂಡ್ ನಾಯಕರು ಮನವೊಲಿಸಿ ನಂತರದಲ್ಲಿ ಈ ಪಾದಯಾತ್ರೆಯಲ್ಲಿ ಜಾಯಿನ್ ಆದರೂ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಮೈತ್ರಿ ಪಾಳ್ಯದಲ್ಲಿ ಒಗ್ಗಟ್ಟು ಮುಂದುವರೆದಿದೆ. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಬಿಜೆಪಿಗರಲ್ಲೇನೆ ಸಿಟ್ಟಿರೋದು ಬಹಿರಂಗ ಆಗ್ತಾ ಇದೆ. ರಾಜ್ಯದಲ್ಲಿ ಕೇಸರಿ ಪಾಳ್ಯ ಒಡೆದ ಮನೆ ಆಗೋಯ್ತಾ? ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಪಾದಯಾತ್ರೆ. ಸ್ವಪಕ್ಷೀಯರ ವಿರುದ್ಧವೇ ಪಾದಯಾತ್ರೆಗೆ ಅಪಸ್ವರ. ಇಲ್ಲಿ ವಿಜೇಂದ್ರ ಅವರನ್ನ ಮೆರೆಸಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಅವರನ್ನ ಲೀಡರ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪಾದಯಾತ್ರೆ ನಾವು ಯಾಕೆ ಹೋಗಬೇಕು ಅನ್ನೋ ಮನಸ್ಥಿತಿಯಲ್ಲೂ ಕೂಡ ಬಿಜೆಪಿಯ ಕೆಲ ನಾಯಕರಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪಾದಯಾತ್ರೆ ಶುರುಗೂ ಮುಂಚೆನೆ ಒಂದು ಪ್ರತ್ಯೇಕ ಸಭೆ ಕೂಡ ನಡೆದಿತ್ತು. ರಮೇಶ್ ಜಾರಕಿಹೊಳಿ, ಯತ್ನಾಳು ಇತ್ಯಾದಿ ನಾಯಕರಲ್ಲಿ ಇದ್ದಿದ್ದು ನಿಮಗೆ ನೆನಪಿದೆ. ಹೀಗಾಗಿ ಸ್ವಪಕ್ಷದವರ ವಿರುದ್ಧವಾಗಿಯೇ ಅಪಸ್ವರವನ್ನ ಎತ್ತಲಿಕ್ಕೆ ಈ ಪಾದಯಾತ್ರೆ ವೇದಿಕೆಯಾದಂತೆ ಕಾಣ್ತಾ ಇದೆ. ಇನ್ನು ಕೆಲವರಂತೂ ಹೀಗೆ ಬಂದು ಹಾಗೆ ಹೋಗಿದ್ದಾರೆ. ಸಿ.ಟಿ. ರವಿ ಅವರು, CPY ಇವೆಲ್ಲವೂ ಕೂಡ ಹೀಗೆ ಬಂದು ಹಾಗೆ ಹೋಗ್ಲಿಕ್ಕೂ ಕೂಡ ಒಂದಷ್ಟು ಅವರದ್ದೇ ಆದ ಕ್ಯಾಲ್ಕುಲೇಷನ್ಗಳಿದೆ. ಏನು ಅನ್ನೋದನ್ನ ಕೂಡ ಮುಂದಿನ ಹಂತದಲ್ಲಿ ನಾವು ಗಮನಿಸ್ತಾ ಹೋಗೋಣ.